ಇಲ್ಲಿ 2-3 ಜಾಗಗಳನ್ನು ನೋಡಿದ್ದೇವೆ. ಆ 2-3 ಜಾಗಗಳನ್ನೇನು ನೋಡಿದ್ದೇವೆ, ಅಲ್ಲಿ ಕೆಲವು ಲಿಮಿಟೆಡ್ ಲ್ಯಾಂಡ್ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ಇದಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಸುಮ್ಮನೆ ಯಾರಿಗೋ ಖುಷಿ ಕೊಡ್ಲಿಕ್ಕೆ ಮೆಚ್ಚಿಸ್ಲಿಕ್ಕಾಗಿ ಕೈ ಹಾಕಿರ್ತಕ್ಕಂಥದ್ದಲ್ಲ. ಇದು ಮುಂದಿನ ದಿನಗಳಲ್ಲಿ ಹಲವಾರು ನೂರಾರು ವರ್ಷಗಳು ಒಂದು ಬಡ ಕುಟುಂಬಗಳ ವಿದ್ಯಾವಂತ ಯುವಕರಿಗೆ ಒಂದು ಬದುಕಿಗೆ ದಾರಿ ಆಗಬೇಕು. ನನಗೆ ಆ ದೃಷ್ಟಿಯಿಂದ ಇದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಇವತ್ತು ನಾವು ಈಗಾಗಲೇ 500 ಎಕರೆಯ ಒಂದು ಪ್ರದೇಶ ಎಲ್ಲಿ ಸಿಗಬಹುದು, ಮೂಲಭೂತ ಸೌಕರ್ಯಗಳು ಎಲ್ಲಿ ದೊರಕಬಹುದು, ಕೊಡ್ಲಿಕ್ಕೆ ಸಾಧ್ಯ, ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇನ್ನೊಂದು ವಾರದಲ್ಲಿ, ಯಾಕೆಂದ್ರೆ ಈ ತಿಂಗಳು 30ನೇ ತಾರೀಕಿನ ಒಳಗೆ ಜಾಗದ ಸಮಸ್ಯೆ ನನಗೆ ಬಗೆಹರಿಬೇಕು. ಮೇ ತಿಂಗಳಿನಲ್ಲಿ ಫೌಂಡೇಶನ್ ಹಾಕಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಕೇಂದ್ರದ ಕ್ಯಾಬಿನೆಟ್ನಲ್ಲೂ ಅಪ್ರೂವಲ್ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ರೀತಿಯ ನಮ್ಮ ಇಲಾಖೆಯಿಂದ ಸಿದ್ಧತೆಗಳನ್ನೇನು ಮಾಡಿ ಇನ್ನೊಂದು 8 ದಿವಸದಲ್ಲಿ ಇವತ್ತು ಆ ಒಂದು ಒಪ್ಪಿಗೆಯನ್ನು ಪಡೆಯತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದೆ. ನನಗೆ ಮೊದಲನೆಯ ಆದ್ಯತೆ ಇವತ್ತು ಮಂಡ್ಯದಲ್ಲಿ ಆ ಜನತೆ ಹೋದಂಥ ಪ್ರತಿಯೊಂದು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಇಲ್ಲ ನಾವೇನು ನಿರೀಕ್ಷೆ ಇಟ್ಟಿದ್ದು ಒಂದು ಕಾರ್ಖಾನೆ ಬೇಕು ನಮಗೆ ಅಂತಕ್ಕಂಥದ್ದನ್ನ ಪ್ರತಿನಿತ್ಯ ಏನು ಹೇಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಈ ಕಾರ್ಖಾನೆಯನ್ನ ಈ ಒಂದು ಟೆಸ್ಟಿಂಗ್ ಸೆಂಟರ್ ಅಲ್ಲಿ ತರ್ತಿರ್ತಕ್ಕಂಥ ಉದ್ದೇಶ ಇದು. ನಾನು ಒಂದು ಭಾಗವನ್ನ ಸರಿಯೇ ಕೊಟ್ಟಿದ್ದೇನೆ, ಒಂದು ಭಾಗದ ಲ್ಯಾಂಡಿನ ವಿಷಯದಲ್ಲಿ. ಆ ಭಾಗದಲ್ಲಿ ನಮ್ಮ ರೈತರುಗಳು ಸಹಕಾರ ಕೊಡ್ತಕ್ಕಂಥದ್ದು ಒಂದು ಭಾಗ, ಅದ್ರ ಜೊತೆಗೆ ಸರ್ಕಾರಿ ಭೂಮಿ ಇರ್ತಕ್ಕಂಥದ್ದು ಒಂದು 500 ಎಕರೆ ಸರ್ಕಾರಿ ಭೂಮಿನೇ ಇದೆ. ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆ ಸರ್ಕಾರಿ ಭೂಮಿನಲ್ಲಿ ಯಾರಾದರೂ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಏನಾದರೂ ಸಣ್ಣ ಪುಟ್ಟ ಕೃಷಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೂ ಸಹ ಸರ್ಕಾರದಲ್ಲಿ ಈಗ ಒಂದು ಎಕ್ಸ್ಗ್ರೇಷಿಯಾ ಕೊಡ್ತಕ್ಕಂಥದ್ದು ಒಂದು ತೀರ್ಮಾನ ಏನ್ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಅನುಕೂಲ, ಯಾಕಂದ್ರೆ ಯಾರು ಗಾಬರಿ ಆಗ್ಬೇಕಾಗಿಲ್ಲ. ಆ ಒಂದು ಸರ್ಕಾರಿ ಭೂಮಿ ಒಳಗೆ ಅವರೇನಾದ್ರೂ ಕೃಷಿ ಮಾಡ್ತಾ ಇದ್ರೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಅವ್ರಿಗೂ ಬದುಕಲಿಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥದ್ದಕ್ಕೂ ಇವತ್ತು ಚರ್ಚೆ ಮಾಡಿದ್ದೇವೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಕನಿಷ್ಠ ಒಂದು 500,000 ಎಕರೆ ನಾವು ಗುರುತಿಸೋದ್ರ ಐಡೆಂಟಿಫೈ ಮಾಡಿದ್ರೆ ಬಹುಶಃ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಟೌನ್ಶಿಪ್ ಬೆಳೀತದೆ. ಟೌನ್ಶಿಪ್ ಅಷ್ಟೇ ಅಲ್ಲ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒಂದು ದೊಡ್ಡ ಹಬ್ಬ ಆಗುತ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಮಂತ್ರಿಗಳ ಜೊತೆ ಮಾತಾಡಿದ್ದೇನೆ, ಮಂತ್ರಿಗಳಿಗೆ ಅಭಿನಂದಿಸ್ತೀನಿ. ಅವರು ಎಲ್ಲ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ನಾನು ಕೋಆಪರೇಷನ್ ಕೊಡ್ತೀನಿ ಅಂತಕ್ಕಂಥದ್ದನ್ನ ಮಂತ್ರಿಗಳು ಸಹ ಹೇಳಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಸಹ ಬಜೆಟ್ ಅಲ್ಲಿ 100 ಎಕರೆ ಭೂಮಿಯನ್ನ ಮಂಡ್ಯದಲ್ಲಿ ನಾವು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ ಅಂತಕ್ಕಂಥ ಅವರು ಸಹ ಘೋಷಣೆ ಮಾಡಿದ್ದಾರೆ. ಅದರಿಂದ ಇದನ್ನ ಸರಿಯಾದ ರೀತಿ ಸದುಪಯೋಗ ಪಡಿಸ್ಕೊಂಡ್ರೆ ರಾಜ್ಯಕ್ಕೆ ಒಂದು ಉತ್ತಮವಾದಂತಹ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ನ ತರಲಿಕ್ಕೆ ಸಾಧ್ಯ.